ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಪರಗೋಡು ಜಲಾಶಯದಿಂದ ಬರುವ ನೀರು ಶುದ್ಧೀಕರಣ ಮಾಡದೆ ಪಟ್ಟಣಕ್ಕೆ ಸರಬರಾಜು ಮಾಡಲಾಗ್ತಾ ಇದೆ. ಪಟ್ಟಣದ ಶುದ್ಧ ಕುಡಿಯುವ ನೀರು ಸರಬರಾಜು ಘಟಕಕ್ಕೆ ಸಿಪಿಎಂ ಮುಖಂಡರು ಭೇಟಿಯನ್ನು ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ನೀರನ್ನ ಶುದ್ಧೀಕರಣ ಮಾಡಬೇಕಾದ ಯಂತ್ರಗಳು ಸ್ಥಗಿತಗೊಂಡು ಹಲವಾರು ತಿಂಗಳುಗಳೇ ಆಗಿದ್ರೂ ನೀರಿನ ಶುದ್ಧೀಕರಣ ಘಟಕದಲ್ಲಿ ಆಲಂ ಬಳಸ್ತಾ ಇಲ್ಲ. ಕಲ್ಮಶಗಳನ್ನು ತೆಗೆಯುವ ಯಾವೊಂದು ವಿಧಾನವನ್ನು ಕೂಡ ಅನುಸರಿಸ್ತಾ ಇಲ್ಲ. ನೇರವಾಗಿ ಡ್ಯಾಂನಿಂದ ಸಂಗ್ರಹಿಸಿದ ನೀರನ್ನ ಪಟ್ಟಣಕ್ಕೆ ಸರಬರಾಜು ಮಾಡಲಾಗ್ತಿದೆ ಅಂತ ಸಿಪಿಎಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇವತ್ತು ಬಾಗೇಪಲ್ಲಿ ಪಟ್ಟಣದಕ್ಕೆ ಪರಗೋಡು ಹತ್ರ ನಿರ್ಮಾಣ ಆಗಿರ್ತಕ್ಕಂಥ ಚಿತ್ರಾವತಿ ಅಣೆಕಟ್ಟು ದಿವಂಗತ ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರ ಕನಸು. ಈ ಭಾಗದ ಜನಕ್ಕೆ, ಬಾಗೇಪಲ್ಲಿ ಪಟ್ಟಣದ ಜನಕ್ಕೆ ಫ್ಲೋರೈಡ್ ರಹಿತ ನೀರು ಕೊಡಬೇಕಂತೇಳಿ ಅವರು ಕನಸಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಆ ನೀರನ್ನು ಶುದ್ಧೀಕರಣ ಘಟಕ ಏನು ಬಾಗೇಪಲ್ಲಿ ಪಟ್ಟಣದಲ್ಲಿ 16ನೇ ವಾರ್ಡ್ನಲ್ಲಿ ಶುದ್ಧೀಕರಣ ಘಟಕ ಇದೆ, ಆ ಘಟಕದಿಂದ ಯಾವುದೇ ಕಾರಣಕ್ಕೂ ಕೂಡ ಶುದ್ಧೀಕರಣ ಮಾಡದೆ ನೇರವಾಗಿ ನೀರು ಬಿಡ್ತಕ್ಕಂಥದ್ದು, ಅದಕ್ಕೆ ಆಲಮ್ ಆಗದೆ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮಿಷನರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ತುಕ್ಕು ಹಿಡಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಬಾಗೇಪಲ್ಲಿ ಪುರಸಭೆಯ ಜನಪ್ರತಿನಿಧಿಗಳು, ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು ಕೂಡ ಕನಿಷ್ಠ ಅದಕ್ಕೆ ಗಮನ ಕೊಡದೇನೆ ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ವಿಷಪೂರಿತ ನೀರನ್ನು ಇವತ್ತು ಕೊಡ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಕಮ್ಯುನಿಸ್ಟ್ ಪಕ್ಷದಿಂದ, CPIM ಪಕ್ಷದಿಂದ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದ್ದೀವಿ. ಆ ಡ್ಯಾಮನ್ನು ನಿರ್ಮಾಣ ಮಾಡಬೇಕಂದ್ರೆ ಆ ನೀರನ್ನು ಇರ್ತಕ್ಕಂಥ ನೀರು ಇವತ್ತು ಸರಾಗವಾಗಿ ಇಟ್ಟು ಕೊಡಲಿಕ್ಕೆ, ಶುದ್ಧವಾದಂಥ ನೀರು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಇದೆ. ಬಡವರ, ಅಸಹಾಯಕರ ಆರೋಗ್ಯದೊಂದಿಗೆ ಪುರಸಭೆಯವರು ಆಟ ಆಡುತ್ತಿದ್ದಾರೆ. ಸರಿಯಾದ ವೈಜ್ಞಾನಿಕ ಚರಂಡಿ, ರಸ್ತೆಗಳ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಕಾಟದಿಂದ ಹಲವು ವಾರ್ಡ್ಗಳ ಜನರು ನಲುಗ್ತಾ ಇದ್ದು ಕಲ್ಮಶದ ನೀರನ್ನ ನೀಡಿ ಮತ್ತಷ್ಟು ರೋಗ ರುಜಿನಗಳಿಂದ ನರಳುವಂತೆ ಮಾಡಲಾಗ್ತಿದೆ. ಪುರಸಭಾ ಸದಸ್ಯರಿಗೆ ಕನಿಷ್ಠ ಕಾಳಜಿಯೂ ಇಲ್ಲದೆ ಬಡವರ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡುತ್ತಿದ್ದಾರೆ. ನಾಗರಿಕರು ಅನಿವಾರ್ಯವಾಗಿ ಇದೇ ನೀರನ್ನ ಬಳಸುವಂತಾಗಿದೆ. ಇನ್ನು ಸಮರ್ಪಕ ರೀತಿಯಲ್ಲಿ ನೀರನ್ನ ಶುದ್ಧೀಕರಿಸಿಯೇ ಪಟ್ಟಣಕ್ಕೆ ಸರಬರಾಜು ಮಾಡಬೇಕು ಅಂತ ಸಿಪಿಎಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.